ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ನಾನಿವತ್ತೊಂದು ವಿಭಿನ್ನವಾಗಿರುವಂತಹ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಕ್ಯೂಟಾಗಿದೆ, ಸ್ವಲ್ಪ ಡಿಫ್ರೆಂಟಾಗಿದೆ. ಬನ್ನಿ ಹಾಗಾದರೆ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಾನು 6 ಎಳೆ ದಾರ ತಗೊಂಡು ಒಮ್ಮೆ ಸಿಂಗಲ್ ಕ್ರೋಶೋ ಮಾಡ್ಕೊಂಡಿದ್ದೀನಿ. ಬಟ್ಟೆಗೆ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ಳೋಣ. ತುಂಬ ಈಸಿ ಇದೆ ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೋ ಮಾಡ್ಕೊಳ್ಳೋಣ. ತುಂಬ ಸ್ಲೋವಾಗಿ ತೋರಿಸಿದ್ದೀನಿ, ತುಂಬ ಫಾಸ್ಟು ಅನ್ನೋದಕ್ಕೆ ಸ್ಲೋವಾಗಿ ಮಾಡಿದ್ದೀನಿ. ನೋಡಿ, ಈಗ 3 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೊಮ್ಮೆ ಸಿಂಗಲ್ ಕ್ರೋಶೋ ಮಾಡ್ಕೊಳ್ಳೋಣ. ಮತ್ತು 6 ಚೈನ್ ಹಾಕ್ಕೊಂಡು ನಾವು 4 ಚೈನ್ ಗ್ಯಾಪ್ ಅಷ್ಟು ದೂರದಲ್ಲಿ ಸಿಂಗಲ್ ಕ್ರೋಶೋ ಮಾಡ್ಕೊಳ್ಳೋಣ. 4 ಚೈನ್ ಗ್ಯಾಪ್ ಬರುತ್ತಲ್ಲ, ಅಷ್ಟು ಡಿಸ್ಟೆನ್ಸ್ ಇರಲಿ. ಅಷ್ಟು ಡಿಸ್ಟೆನ್ಸಲ್ಲಿ ಒಂದು ಸಿಂಗಲ್ ಕ್ರೋಶೋ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ 6 ಚೈನಲ್ಲಿ ನಾವು ಆರ್ಚ್ ಮಾಡೋದ್ರಿಂದ ಡಿಸೈನು ಗ್ಯಾಪು ಹತ್ತಿರ ಇರಲಿ. ನೋಡಿ, ಈ ರೀತಿ ಬರಲಿ. ಈಗ ಮತ್ತೆ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನಾವು 6 ಚೈನ್ದು ಹಿಂದಿನ ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ನೋಡಿ, 6 ಚೈನ್ ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡೋಣ. ಅಂದರೆ 6 ಚೈನು ಡಬಲ್ ಸ್ಟೆಪ್ ಬರಬೇಕು. ಆ 2 6 ಚೈನ್ ಒಳಗಡೆ ನಾವು ವರ್ಕ್ ಮಾಡಬೇಕು. ಸೊ ಹಂಗಾಗಿ ಲಾಕ್ ಮೇಲೆ ಲಾಕ್ ಮಾಡೋಣ. ನೋಡಿ, ಈ ರೀತಿ ಬಂದು ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡೋಣ. ಈಗ ಫಸ್ಟು 3 ಚೈನ್ ಇದೆಯಲ್ಲ, ಆ 3 ಚೈನು ಈಗ ಲಾಕ್ ಮಾಡ್ತಿದ್ದೀವಲ್ಲ, ಆ 3 ಚೈನ್ ಎರಡೂ ಕೂಡ ನಾವು ಡಬಲ್ ಕ್ರೋಶಕ್ಕೆ ಕೌಂಟ್ ಮಾಡ್ಕೊಳ್ತೀವಿ. ನೋಡಿ, ಈಗ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ತಗೊಳ್ಳೋಣ. ಫ್ರಂಟಿಗೆ ತಗೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಆ 6 ಚೈನ್ ಡಬಲ್ ಟೈಮ್ ಇದೆಯಲ್ಲ, ಡಬಲ್ ಸ್ಟೆಪ್ಪು 2 ಸಲ ಹಾಕ್ಕೊಂಡಿದ್ದೀವಲ್ಲ 6 ಚೈನು, ಅದರೊಳಗಡೆ ನಾವು ಡಬಲ್ ಕ್ರೋಶೋ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ 3 ಚೈನ್ 2 ಟೈಮ್ಸ್ ಬಂದಿರೋದ್ರಿಂದ ನಾವೀಗ 5 ಡಬಲ್ ಕ್ರೋಶೋ ಮಾಡ್ಕೊಳ್ಳೋಣ. ಅಲ್ಲಿಗೆ 7 ಡಬಲ್ ಕ್ರೋಶೋ ಕನ್ಸಿಡರ್ ಮಾಡೋಣ. 7 ಕಂಬಗಳು ಅಂತ ಕನ್ಸಿಡರ್ ಮಾಡಬೇಕಿಲ್ಲಿ. ಇದು 5ನೇದು. 5 ಕಂಬಗಳಾದಮೇಲೆ ಅವೆರಡು ಕಂಬ ಸೇರಿ ಒಟ್ಟು 7 ಕಂಬಗಳು ಆಗ್ತವೆ. ಎರಡು 3 ಚೈನ್ ಹಾಕಿದ್ದೀವಲ್ಲ, ಅವೆರಡು ಸೇರಿ ಒಟ್ಟು 7 ಕಂಬಗಳು ಲೆಕ್ಕ ಇಲ್ಲಿ. ಈಗ ದಾರ ಮೇಲೆ ಮಾಡ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಳ್ಳೋಣ. ನಾನೊಂದು ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಬೀಡಿದ್ರೆ ಹಾಕ್ಕೊಳ್ಳಿ. ಇಷ್ಟು ದೊಡ್ಡ ಬೀಡು ಬೇಡ, ತುಂಬ ಸ್ಮಾಲ್ ಬೀಡು ಬೇಡ, ಮೀಡಿಯಮ್ ಸೈಜ್ ಬೀಡಿದ್ರೆ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಈಗೇನು ಡಬಲ್ ಕ್ರೋಶೋ ಮಾಡಿದ್ದೀವೋ 6 ಚೈನ್ ಗ್ಯಾಪಲ್ಲಿ ಅಲ್ಲೇ ಮತ್ತೊಮ್ಮೆ ಡಬಲ್ ಕ್ರೋಶೋ ಮಾಡ್ಕೊಳ್ಳೋಣ. ಬೀಡ್ ಆದಮೇಲೆ ಇದು ಫಸ್ಟ್ನೇ ಡಬಲ್ ಕ್ರೋಶೋ. ಬೀಡ್ಗಿಂತ ಮುಂಚೆ 7 ಆಗಿದ್ದಾವೆ. ಬೀಡ್ ಆದಮೇಲೆ ಇದು ಫಸ್ಟ್ನೇ ಡಬಲ್ ಕ್ರೋಶೋ. ಸೊ ಈಗ ನೆಕ್ಸ್ಟು 4 ಚೈನ್ ಹಾಕ್ಕೊಳ್ಳೋಣ. ನೀವು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡ್ರೆ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಬಿಗ್ ಸೈಜ್ ಬೀಡ್ ಹಾಕ್ಕೊಂಡಿರೋದ್ರಿಂದ ನಾನು 4 ಚೈನ್ ಹಾಕ್ಕೊಳ್ತೀನಿ. ಬೀಡ್ ಸುತ್ತ ಬರಬೇಕಲ್ಲ ಚೈನು, ಸೊ ಹಂಗಾಗಿ ನೋಡಿ 4 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಹಿಂಭಾಗದ ಸಿಂಗಲ್ ಇದು ಡಬಲ್ ಕ್ರೋಶೋದು
ಗ್ಯಾಪ್ ಇದೆಯಲ್ಲ, ಹೋಲ್ ಗ್ಯಾಪು, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಬೀಡ್ ಸುತ್ತ 4 ಚೈನ್ ಬರುತ್ತೆ. ಈ 4 ಚೈನ್ ಒಳಗಡೆ ನಾವು ವರ್ಕ್ ಮಾಡಬೇಕೀಗ. ಈಗ ನೆಕ್ಸ್ಟು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಫಸ್ಟು ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ಳೋಣ. ನೀಡಲಲ್ಲಿ ಪಾಸ್ ಆಗೋ ಅಂಥ ಬೀಡ ನಾನು ತೊಗೊಂಡಿದ್ದೀನಿ. ತುಂಬ ಬಿಗ್ ಬೀಡ್ ಆದರೆ ಇಲ್ಲಿ ಚೆನ್ನಾಗಿ ಕಾಣಲ್ಲ. ಆಲ್ರೆಡಿ ಒಂದು ಬಿಗ್ ಬೀಡ್ ಹಾಕ್ಕೊಂಡಿದ್ದೀವಿ. ಈಗ ನೀಡಲ್ ಮೇಲೆ ದಾರ ತೊಗೊಂಡು ಆ 4 ಚೈನ್ ಇದೆಯಲ್ಲ, 4 ಚೈನ್ ಒಳಗಡೆ ಡಬಲ್ ಕ್ರೋಶೆ ಮಾಡೋಣ. ಈಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ಮತ್ತೊಂದು ಬೀಡ್ ಹಾಕ್ಕೊಳ್ಳೋಣ. ಮತ್ತೊಂದು ಬೀಡ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶೆ. ಮತ್ತೆ ದಾರ ಮೇಲೆ ಮಾಡ್ಕೊಳ್ಳಿ, ಮತ್ತೊಂದು ಬೀಡ್ ಹಾಕ್ಕೊಳ್ಳಿ, ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶೆ. 4 ಚೈನ್ ಗ್ಯಾಪ್ ಒಳಗಡೆ ಬೀಡ್ ಸುತ್ತ 4 ಚೈನ್ ಬಂದಿದೆಯಲ್ಲ, ಆ 4 ಚೈನ್ ಗ್ಯಾಪ್ ಒಳಗಡೆ ಸ್ಮಾಲ್ ಆರ್ಚ್ ಬರುತ್ತೆ. ಈಗ ಮತ್ತೆ ದಾರ ಮೇಲೆ ಮಾಡ್ಕೊಳ್ಳಿ, ಮತ್ತೊಂದು ಬೀಡ್ ಹಾಕ್ಕೊಳ್ಳಿ, ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಆ 4 ಚೈನ್ ಗ್ಯಾಪ್ ಒಳಗಡೆ ಮತ್ತೊಂದು ಡಬಲ್ ಕ್ರೋಶೆ. ಮತ್ತೆ ದಾರ ಮೇಲೆ ಮಾಡ್ಕೊಳ್ಳಿ. ಹೀಗೆ ಇದರಲ್ಲಿ ಒಂದು 6 to 7 ಬೀಡ್ ಹಾಕ್ಕೋಬೋದು ಈ ಗ್ಯಾಪ್ ಒಳಗಡೆ. 6 to 7 ಡಬಲ್ ಕ್ರೋಶೆ ಕಂಬಗಳು ಬರ್ತವೆ. ಬೀಡ್ ಎಷ್ಟು ಬರ್ತವೋ ಕಂಬಗಳು ಕೂಡ ಅಷ್ಟೇ ಬರ್ತವೆ, ಯಾಕಂದರೆ ಒಂದು ಬೀಡು ಒಂದು ಕಂಬ ಹಾಕ್ತೀವಲ್ಲ, ಸೊ ಹಂಗಾಗಿ. ಈಗ ಮತ್ತೊಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಟ್ಟು ನಾನಿಲ್ಲಿ ಈಗ ನೋಡಿ 6 ಕಂಬಗಳಾಗಿದ್ದಾವೆ, ಅಂದರೆ 6 ಬೀಡ್ ಆಗಿದ್ದಾವೆ, 6 ಕಂಬ ಆಗಿದ್ದಾವೆ. ಇನ್ನೂ ಒಂದು ಹಾಕ್ಬೋದು. ಸೊ ಈಗ ಮತ್ತೊಂದು ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಳ್ಳಿ, ಸ್ಮಾಲ್ ಸೈಜ್ ಬೀಡು ಇನ್ಸರ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಈಸಿ ಅನಿಸಲ್ಲ. ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಸೇಮ್ ಗ್ಯಾಪಲ್ಲಿ ಮತ್ತೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಒಟ್ಟು 7 ಕಂಬಗಳಾದವು ಮತ್ತು 7 ಬೀಡ್ಗಳು ಹಾಕಿದ್ದೀನಿ. ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಸೇಮ್ ಗ್ಯಾಪಲ್ಲಿ ಏನು 4 ಚೈನ್ ಡಬಲ್ ಕ್ರೋಶೆ ಕಂಬ ಮಾಡಿದ್ದೀವೋ 4 ಚೈನ್ ಗ್ಯಾಪ್ ಒಳಗಡೆ ಅದರೊಳಗಡೆ ಹಾಕಬೇಕು, ಅದರೊಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ಕೆಳಗೆ ಮಾಡಬಾರ್ದು. ಕೆಳಗೆ ನಾವು ಕಂಬಗಳು ಹಾಕಿದ್ದೀವಲ್ಲ 6 ಚೈನ್ದು ಗ್ಯಾಪು ಅಲ್ಲಿ ಮಾಡಬಾರ್ದು. 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಬೇಕು ಡಬಲ್ ಕ್ರೋಶೆ 6 ಚೈನ್ ಒಳಗಡೆ. 6 ಚೈನ್ ಗ್ಯಾಪ್ ಒಳಗಡೆ ಆಲ್ರೆಡಿ ಒಂದು ಕಂಬ ಆಗಿದೆ, ಬೀಡ್ ಹತ್ತು ಕೂಡಲೇ ಹಾಕಿದ್ದೀವಲ್ಲ ಅದೊಂದು ಕಂಬ. ಇನ್ನು 6 ಕಂಬಗಳನ್ನ ಮಾಡಬೇಕು. ಅಲ್ಲಿಗೆ ಒಂದು ಸೈಡ್ 7, ಇನ್ನೊಂದು ಸೈಡು 7 ಕಂಬಗಳಾಗ್ತವೆ. ಆ ಕಡೆ ಸೈಡು 3 ಚೈನ್ನ 2 ಟೈಮ್ಸ್ ಹಾಕಿದ್ದೀವಲ್ಲ ಅದನ್ನು ಸೇರಿ 7 ಕಂಬಗಳು. ಈ ಕಡೆ ಬೀಡ್ ಪಕ್ಕ ಒಂದು ಕಂಬ ಹಾಕ್ಕೊಂಡಿರ್ತೀವಿ, ಬೀಡ್ ಹಾಕಿದ ತಕ್ಷಣ ಅದನ್ನು ಸೇರಿ ಇನ್ನು 6 ಕಂಬಗಳನ್ನ ಹಾಕ್ಕೊಂಡ್ರೆ ಒಟ್ಟು 7 ಕಂಬಗಳು ಈ ಕಡೆ ಸೈಡು ಕೂಡ ಆಗ್ತವೆ. ಒಟ್ಟು 7 ಕಂಬ 7 ಕಂಬ 2 ಸೈಡು 7 ಕಂಬ ಆಗ್ತವೆ. ನೋಡಿ ಈಗ 6 ಕಂಬಗಳಾಯಿತು.
ಅದನ್ನು ಸೇರಿ ಬೀಡ್ ಪಕ್ಕ ಫಸ್ಟೇ ಹಾಕಿದ್ವಲ್ಲ ಅದು ಸೇರಿ 7 ಕಂಬಗಳು ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು 5 ಚೈನ್ ಹಾಕ್ಕೊಳ್ಳೋಣ. ಈ 5 ಚೈನ್ ಇದೆಯಲ್ಲ, ಇದು ಕುಚ್ಚು ಹಾಕಲಿಕ್ಕೆ. ಸ್ವಲ್ಪ ಲೂಸ್ ಬಿಟ್ಟು ಹಾಕ್ಕೊಳ್ಳಿ, ಟೈಟಾಗಿ ಎಳೆದು ಹಾಕ್ಕೋಬೇಡಿ, ಬಟ್ಟೆ ಸುಕ್ಕ ಬರುತ್ತೆ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ತ್ರೀ ಚೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶ ಮಾಡೋಣ. ಈ 3 ಚೈನು ಸೇರಿ ನಾವು ಕಂಬಗಳನ್ನ ಕನ್ಸಿಡರ್ ಮಾಡ್ತೀವಿ ನೆಕ್ಸ್ಟು. ಮತ್ತು ಈಗ 6 ಚೈನು ವರ್ಕ್ ಮಾಡಲಿಕ್ಕೆ, ಇದು ಆರ್ಚ್ ಮಾಡಲಿಕ್ಕೆ ಒಂದು 4 ಚೈನ್ ಗ್ಯಾಪ್ ಒಳಗಡೆ ನಾವು ಒಂದು 4 ಚೈನ್ ಗ್ಯಾಪ್ ಇರುತ್ತಲ್ಲ, ಅಷ್ಟು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು 6 ಚೈನ್ನ ಲಾಕ್ ಮಾಡ್ಕೊಳ್ಳೋಣ. ಮತ್ತು 6 ಚೈನ್ ಹಾಕ್ಕೊಳ್ಳೋಣ. ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ಸೇಮ್ 6 ಚೈನ್ದು ಲಾಕ್ ಇದೆಯಲ್ಲ, ಅದೇ ಲಾಕ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಈ 3 ಚೈನು ಕೂಡ ಒಂದು ಕಂಬವಾಗಿ ಕನ್ಸಿಡರ್ ಮಾಡೋಣ, ಡಬಲ್ ಕ್ರೋಶ ಕಂಬ ಅಂತ. ಅಲ್ಲಿಗೆ 2 ಕಂಬಗಳು ರೆಡಿ ಆಯ್ತಂಗೆ. ಈಗ ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತು ಆ 6 ಚೈನ್ ಗ್ಯಾಪ್ ಒಳಗಡೆ ಬಟ್ಟೆನ ಟರ್ನ್ ಮಾಡ್ಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ವರ್ಕ್ ಮಾಡಬೇಕು, ಡಬಲ್ ಕ್ರೋಶ ಮಾಡಬೇಕು. ಈಗ 3 ಡಬಲ್ ಕ್ರೋಶ ಕಂಬ ಆಯಿತು. 4 ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಸೇಮ್ ಸ್ಟಾರ್ಟಿಂಗಲ್ಲಿ ಏನು ನಾವು ಫಸ್ಟ್ ಆರ್ಚಲ್ಲಿ ಮಾಡಿದ್ದೀವೋ ಅದೇ ರೀತಿ ಕಂಟಿನ್ಯೂ ಆಗಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ, ಫಸ್ಟು ಆರ್ಚಲ್ಲೇ. ಸೊ ಹಂಗಾಗಿ ನಾನು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ, ಕಂಪ್ಲೀಟ್ ಮಾಡಿ ಒಂದು 3 ಆರ್ಚ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ. ಸೀರೆ ಫುಲ್ ಹಾಕಿದಾಗ ತುಂಬ ಲುಕ್ಕಾಗಿ ಕಾಣುತ್ತೆ ವೀಕ್ಷಕರೇ. ನಾವು ಎಷ್ಟೇ ಡಿಸೈನು ವರ್ಕ್ ಮಾಡಿದರೂ ಸೀರೆ ಫುಲ್ ಹಾಕಿದರೆ ಲುಕ್ಕಾಗಿ ಕಾಣೋದು, ಬಟ್ಟೆ ಮೇಲೆ ಹಾಕಿದ್ದಷ್ಟು ಚೆನ್ನಾಗಿ ಕಾಣಲ್ಲ, ನನ್ನ ಅನುಭವದಲ್ಲಿ ಹೇಳೋದಾದರೆ. ಸೊ ಈಗ ಈ ರೀತಿ ಕಾಣುತ್ತೆ ನೋಡಿ. ಇದಕ್ಕೆ ನಾನು ಕುಚ್ಚು ಹಾಕಿದ ಮೇಲೆ ತೋರಿಸ್ತಾ ಇದ್ದೀನಿ. ಕುಚ್ಚು ಹಾಕಿದ ಮೇಲೆ ಇನ್ನೂ ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾಯಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.